ಇನ್ನು ಬೆಲೆ ಏರಿಕೆ ದಂಗಲ್ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ಬಿಜೆಪಿ ವಿರುದ್ಧ ಈಗ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದು ಬಿಜೆಪಿ ನಾಯಕರು ತಿರುಗಿ ಬೀಳುತ್ತಿದ್ದಾರೆ. ಇದೆಲ್ಲದರ ನಡುವೆ ನಾಳೆ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರಕ್ಕೆ ಮಾಲೀಕರು ಮುಂದಾಗಿದ್ದು ಜನರಿಗೆ ಇದರ ಬಿಸಿ ಬಹಳ ದೊಡ್ಡ ಮಟ್ಟದಲ್ಲೇ ತಟ್ಟುವಂತ ಸಾಧ್ಯತೆ ಇದೆ. ಜನಾಕ್ರೋಶ ಯಾತ್ರೆ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಬಿಜೆಪಿ ಮಾಡ್ತಾ ಇದ್ದೀರಾ ಅದಂತ ಕೌಂಟರ್ ಅಷ್ಟೇ. ತೊಲಗಲಿ ತೊಲಗಲಿ ನಾಳೆ ಮಧ್ಯರಾತ್ರಿಯಿಂದ ಲಾರಿ ಸಂಚಾರ ಬಂದ್. ಮುಷ್ಕರ ಹಿಂಪಡೆಯಲ್ಲ ಎಂದ ಲಾರಿ ಮಾಲೀಕರು. ಜನಾಕ್ರೋಶ. ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದ್ರೂ ಜನಾಕ್ರೋಶ. ಬಿಜೆಪಿ ಜನಾಕ್ರೋಶ ಪ್ರತಿಭಟನೆ, ಕಾಂಗ್ರೆಸ್ ಜನಾಕ್ರೋಶ ಪ್ರತಿಭಟನೆ ಸದ್ದು ಮಾಡ್ತಾ ಇದೆ. ಈ ಮಧ್ಯೆ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಹೋರಾಟಕ್ಕೆ ಇಳಿದಿರುವ ಲಾರಿ ಮಾಲೀಕರು ನಾಳೆ ಮಧ್ಯರಾತ್ರಿಯಿಂದ ಲಾರಿ ಸಂಚಾರ ಬಂದ್ ಮಾಡಲಿದ್ದಾರೆ. ಮಂಗಳವಾರದಿಂದ ಲಾರಿಗಳು, ಗೂಡ್ಸ್ ವಾಹನಗಳು ರಸ್ತೆಗೆ ಇಳಿಯಲ್ಲ, ಮುಷ್ಕರ ವಾಪಸ್ ಪಡೆಯಲ್ಲ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ. ಮುಷ್ಕರದ ಬಿಸಿ ಜನರಿಗೆ ತಟ್ಟುವ ಸಾಧ್ಯತೆ ಇದೆ. ನಾಳೆ ಮಧ್ಯರಾತ್ರಿ 12 ಗಂಟೆಯಿಂದ ಯಾವುದೇ ಗಾಡಿ ಕರ್ನಾಟಕ ಒಳಗಡೆ ಬರಲ್ಲ. ಅದೇ ತರ ನಾಳೆ ಲೋಡಿಂಗೇ ಏನೂ ಇರೋದಿಲ್ಲ. ಲೋಕಲಲ್ಲಿ ಸಂಪೂರ್ಣ ಬಂದಿರುತ್ತೆ. 5 ಬೇಡಿಕೆ ಸರ್ಕಾರದ ಹತ್ರ ಇಟ್ಟಿದ್ದೀವಿ. ಮೊಟ್ಟ ಮೊದಲನೇದು ಬೇಡಿಕೆ ಡೀಸೆಲ್ ಪ್ರೈಸ್ ಕಡಿಮೆ ಮಾಡಿದೀರಾ, ನಾವು ಮುಷ್ಕರನ ವಾಪಸ್ ತಗೊಳ್ಳಲ್ಲ. ಸಿಲಿಂಡರ್ ದರ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ, ಬಿಜೆಪಿ ಟೀಕೆ. ಇನ್ನು ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಇವತ್ತು ಕೂಡ ಗದಗ, ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಏಪ್ರಿಲ್ 17ರಂದು ಬೃಹತ್ ಹೋರಾಟಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಬೂಟಾಟಿಕೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲೇನು ತಿರುಳು ಇಲ್ಲ, ಉರುಳು ಇಲ್ಲ, ತಿರುಳು ಇಲ್ಲ. ನಾವು ಬಿಜೆಪಿ ಮಾಡ್ತಾ ಇದ್ದೀರಿ ಅದಂತ ಕೌಂಟರ್ ಅಷ್ಟೇ. ನಾವು JDS ಅವ್ರು ಮಾಡ್ತಾ ಇದ್ದೀರಿ ಅಂತ ಒಂದು ಕೌಂಟರ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ನಾಚಿಕೆ ಆಗಬೇಕು. ಸೆಸ್ ಹಾಕಿದ್ದಾರಲ್ಲ ಇದಕ್ಕೆ, ಯಾವುದು ಟೋಲ್ಗಳಿಗೆ 5% ಕೇಂದ್ರ ಸರ್ಕಾರ. ನೀವು ಇದಕ್ಕೆ ಪೆಟ್ರೋಲ್ಗೆ ಹಾಕಿದ್ದೀರಲ್ಲ ಅದು ಕೇಂದ್ರ ಸರ್ಕಾರನಾ? ಬೇರೆ ಬೇರೆ ನೀವು ರೈಟ್ ಜಾಸ್ತಿ ಮಾಡಿದ್ದೀರಲ್ಲ ಅದು ಕೇಂದ್ರ ಸರ್ಕಾರನಾ? ಕಾಂಗ್ರೆಸ್ ಪ್ರತಿಭಟನೆ ಟೀಕಿಸಿದ ಬಿಜೆಪಿ ನಾಯಕರಿಗೆ ಕೈ ನಾಯಕರು ಡಿಚ್ಚಿ ಕೊಟ್ಟಿದ್ದಾರೆ. ಪಶ್ಚಾತ್ತಾಪ ಯಾತ್ರೆ ಮಾಡಲಿ, ಯಾವ ಮುಖ ಇಟ್ಕೊಂಡು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ತಿವಿದಿದ್ದಾರೆ. 50 ರೂಪಾಯಿ ಜಾಸ್ತಿ ಮಾಡಿದ್ರೆ ಬಿಜೆಪಿಯವರು ಸರ್ಕಾರ ಅದು ನೈತಿಕತೆ ಇದೆಯಾ? ನಾವು ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಗ್ಯಾರಂಟಿಗಳು ಕೊಡಬೇಕು, ಕಾರ್ಯಕ್ರಮಗಳು ಕೊಡಬೇಕಂತ ನಮ್ಮ ಸರ್ಕಾರ ತೀರ್ಮಾನ ತಗೊಂಡ್ರೆ ಅಭಿವೃದ್ಧಿಗೋಸ್ಕರ 2 ರೂಪಾಯಿ ಮಾಡೋದು ದೊಡ್ಡ ವಿಚಾರ ಏನಿಲ್ಲ. ಬಿಜೆಪಿಯವ್ರಿಗೆ ಹೋಗಿ ಕನ್ನಡಿಯಲ್ಲಿ ಮುಖ ನೋಡ್ಕೊ ಅಂತ ಹೇಳ್ರಿ, ಎಲ್ಲರೂ ಮೋದಿ ಮುಖ ನೋಡಿ ಮೋದಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳ್ರಿ. ಅವ್ರಿಗೆ 50 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ, ಡೀಸೆಲ್ ರೇಟ್, ಪೆಟ್ರೋಲ್ ರೇಟ್ ಅವ್ರು ಜಾಸ್ತಿ ಮಾಡಿದಾರೆ. ದರ ಏರಿಕೆ ಬಗ್ಗೆ ಜಟಾಪಟಿ ಜೋರಾಗಿದ್ದು ಈ ವಾರ ಮತ್ತೊಂದು ಸುತ್ತಿನ ದಂಗಲ್ ನಡೆಯಲಿದೆ. ಜೊತೆಗೆ ಲಾರಿ ಮುಷ್ಕರದ ಬಿಸಿಯೂ ತಟ್ಟಲಿದೆ. ಕಿರಣ್ ಸೂರ್ಯ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.